ಪರಿಸರಕ್ಕಾಗಿ ನಾವು ಸಾರ್ವಜನಿಕರು ಶಾಸಕರೇ ಸ್ವಚ್ಛತೆಯ ಬಗ್ಗೆ ಗಮನಹರಿಸಿ ಶ್ರೇಷ್ಠವಾಲಿ. ಬೆಳಗಾವಿ ಜಿಲ್ಲೆ ರಾಮದುರ್ಗದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಹತ್ತಿರ ಹಳೆಯ ಸೇತುವೆ ಕೆಳಗಡೆ ಪರಿಸರಕ್ಕಾಗಿ ನಾವು ಸಾರ್ವಜನಿಕರು ಮತ್ತು ಮಕ್ಕಳು ಕೂಡ ಒಂದಾಗಿ ಮಲಪ್ರಭಾ ನದಿಯ ಸ್ವಚ್ಛತೆ ಹಾಗೂ ಉಳಿವಿಗಾಗಿ ವಿಶೇಷ ಸ್ವಚ್ಛತಾ ಕಾರ್ಯಕ್ರಮ ಜರುಗಿತು. ಈ ಸ್ವಚ್ಛತಾ ಅಭಿಯಾನದಲ್ಲಿ ಹಲವು ಪರಿಸರ ಪ್ರಿಯರು ಒಂದಾಗಿ ಕೈ ಜೋಡಿಸಿದರು. ಮಲಪ್ರಭೆ ಹರಿವಿನ ಉದ್ದಕ್ಕೂ ಸಂಗ್ರಹಿಸಿದ ಅಪಾರ ಪ್ರಮಾಣದ ತ್ಯಾಜ್ಯವನ್ನು ಟ್ರ್ಯಾಕ್ಟರ್ಗಳಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸಾಗಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನಮ್ಮ ಮಲಪ್ರಭೆ ಸ್ವಚ್ಛತೆ ನಮ್ಮ ಹಕ್ಕು, ಮನಸ್ಸು ಎಲ್ಲರಿಗೂ ಇರುತ್ತೆ, ಆದರೆ ಮನಸ್ಸು ಮಾಡೋದು ಮುಖ್ಯ. ರಾಮದುರ್ಗದ ಹಳೆ ಸೇತುವೆ ಸಮಾನ ಮನಸ್ಕರರಿಂದ ಸ್ವಚ್ಛತಾ ಕಾರ್ಯ ಮಾಡಿ ದಯಮಾಡಿ ರಾಮದುರ್ಗದ ಜನತೆಗೆ ಹೇಳುವುದೇನೆಂದರೆ, ಪುರಸಭೆ ವಾಹನದಲ್ಲಿ ಕಸ ಹಾಕಿ ನದಿಯಲ್ಲಿ ಅಲ್ಲ, ಮೂಢನಂಬಿಕೆ ಬಿಡಿ, ವೈಜ್ಞಾನಿಕ ಯೋಚನೆಯನ್ನ ಮಾಡಿ. ದೇವರ ಹಾರ, ಫೋಟೋ, ಮೂರ್ತಿ, ಬಟ್ಟೆ, ಬ್ಲೇಡ್, ಗ್ಲಾಸ್ ಬಾಟಲ್, ದೇವರ ತೆಂಗಿನಕಾಯಿ ಇವೆಲ್ಲವನ್ನ ನದಿಗೆ ಹಾಕಬೇಡಿ. ಹಾಗೂ ರಾಮದುರ್ಗದ ಶಾಸಕರು ಕೂಡ ಮಲಪ್ರಭಾ ನದಿಯ ಬಗ್ಗೆ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಿ ಎಂದು ಮನವಿ ಮಾಡಿದ ಶ್ರೇಯಸ್ ವಾಲಿ. ಸಮಾನ ಮನಸ್ಕರರಿಂದ ಸ್ವಚ್ಛತಾ ಕಾರ್ಯದಲ್ಲಿ ಸಾರ್ವಜನಿಕರು ತೊಡಗಿಕೊಂಡಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ದಯವಿಟ್ಟು ಯಾರೂ ನದಿಯಲ್ಲಿ ದೇವರ ಹಾರ, ಫೋಟೋ, ಮೂರ್ತಿ, ಬಟ್ಟೆ, ಬ್ಲೇಡ್, ಗ್ಲಾಸ್ ಬಾಟಲ್, ದೇವರ ತೆಂಗಿನಕಾಯಿ ಇವೆಲ್ಲವನ್ನ ನದಿಗೆ ಹಾಕಬೇಡಿ. ಇನ್ಮೇಲೆ ನದಿ ಯಾರಾದರೂ ನದಿಯಲ್ಲಿ ಚೆಲ್ಲಿದ್ದಾರೆ ಅಂದರೆ 15,000 ರೂಪಾಯಿ ದಂಡ ವಿಧಿಸಲಾಗುವುದು. ನದಿ ದಡದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗುವುದು ಎಂದು ಪುರಸಭೆ ಅಧಿಕಾರಿಗಳಾದ ಚಂದನ್ ಪಾಟೀಲ್ ಸಾರ್ವಜನಿಕರಿಗೆ ಮನವಿ ಮಾಡಿದರು. ನಮಗೆ ಇಲ್ಲಿ ರಾಮದುರ್ಗ ಪುರಸಭೆಯ ಸಮಾನ ಮನಸ್ಕರು ಈ ಒಂದು ನದಿಯ ಮಲಪ್ರಭಾ ನದಿಯ ದಡದಲ್ಲಿ ಏನು ಪ್ಲಾಸ್ಟಿಕ್ಕು ಹಾಗೂ ಇತರೆ ತ್ಯಾಜ್ಯಗಳನ್ನು ಬೇಕಾದಂತೆ ಬಿಸಾಡಿ ಹೋಗಿದ್ದರ ಕುರಿತು ನಮ್ಮಲ್ಲಿ ಬಂದು ಸ್ವಚ್ಛತಾ ಕಾರ್ಯಕ್ರಮದ ಕುರಿತು ಕೇಳ್ಕೊಂಡ್ರು. ಅವರೆಲ್ಲರೂ ವಾಲಂಟ್ರಿಯಾಗಿ ಎಲ್ಲ ಸಾರ್ವಜನಿಕರು ಸ್ವ ಇಚ್ಛೆಯಿಂದ ಸಮಾನ ಮನಸ್ಕರ ಎಲ್ಲರೂ ಕೂಡಿ ವಾಲಂಟ್ರಿಯಾಗಿ ಬಂದು ಇದನ್ನು ಸ್ವಚ್ಛ ಮಾಡೋಣ ಅಂದಾಗ ನಾವು ಸಹ ಪುರಸಭೆಯಿಂದ ತಮಗೆ ಯಾವ ರೀತಿ ಅನುಕೂಲಗಳು ಬೇಕೋ ಆ ರೀತಿಯಾಗಿ ನಾವು ಅವುಗಳನ್ನು ನಿಮ್ಗೆ ಸಹಾಯ ಮಾಡ್ತೀವಿ, ನಾವು ಸಹ ಅದರಲ್ಲಿ ಭಾಗವಹಿಸ್ತೇವೆ ಅಂಥೇಳಿ ನಾವು ಎಲ್ಲರೂ ಇವತ್ತು ಈ ಒಂದು ಮಲಪ್ರಭಾ ನದಿ ತೀರಕ್ಕೆ ಬಂದು ಇಲ್ಲಿರ್ತಕ್ಕಂಥ ತ್ಯಾಜ್ಯವನ್ನು ನಾವು ನೋಡ್ಬೋದು. ನೀವು ಈ ತ್ಯಾಜ್ಯವನ್ನೆಲ್ಲ ಆರಿಸಿ ನೋಡಿದಾಗ ಇಲ್ಲಿ ಕಂಡು ಬಂದಿದ್ದೇನಪ್ಪ ಅಂತಂದ್ರೆ, ಮನೆಯಲ್ಲಿ ಇರ್ತಕ್ಕಂತಹ ಫೋಟೋಗಳು, ಹಳೆಯ ಫೋಟೋಗಳು, ಭಗ್ನ ಆಗಿರ್ತಕ್ಕಂಥ ಫೋಟೋಗಳನ್ನು, ಆಮೇಲೆ ಪ್ರತಿಯೊಂದು ದೇವರಿಗೆ ಏರಿಸಲ್ಪಟ್ಟಂತಹ ಮಾಲೆಗಳನ್ನು, ಆಮೇಲೆ ಇದು ಪ್ಲಾಸ್ಟಿಕ್ ಬಾಟಲ್ಗಳನ್ನು, ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು, ಹಾಗೂ ಈ ಅರಿಬಿಗಳು, ಬಟ್ಟೆಗಳು, ಈ ಯಾರ ಮನೆಯೊಳಗೆ ತೀರ್ಕೊಂಡಿದ್ದಾಗಲಿ ಅಥವಾ ಹಳೆಯ ಬಟ್ಟೆಗಳನ್ನಾಗಲಿ ತಂದು ಕ್ಯಾಸೆಲ್ಲ ಈ ನದಿ ದಡಕ್ಕೆ ಒಗೆದು ಹೋಗಿಬಿಡ್ತಾರೆ. ಇದರಿಂದ ಎಷ್ಟೋ ಜಲಚರ ಜೀವಿಗಳಿಗಾಗಲಿ ಪ್ರಾಣಿ ಪಕ್ಷಿಗಳಿಗಾಗಲಿ ನಿಂತಂಥ ನೀರನ್ನು ಕುಡಿಯೋಕ್ಕಾಗದಲ್ಲೆಲ್ಲ ಕಲುಷಿತಗೊಂಡು ಹೋಗಿಬಿಡ್ತೈತಿ. ಈ ಒಂದು ತ್ಯಾಜ್ಯವನ್ನು ಎಸೆಯುವುದಕ್ಕಿಂತ ನಮ್ಮ ಪುರಸಭೆಯ ವಾಹನಗಳು ತಮ್ಮ ಎಲ್ಲ ಪಟ್ಟಣದ ಪ್ರತಿಯೊಂದು ಮನೆಗೆ ಬರ್ತಾವು. ಆ ಬಂದಂಥ ವಾಹನಗಳಿಗೆ ನಿಮ್ಮ ತ್ಯಾಜ್ಯವನ್ನು ಈಗ ಇದರಲ್ಲಿ ನೋಡ್ಬೋದು, ಎಲ್ಲ ಹೂವಿನ ಹಾರಗಳದಾವು. ಆ ಹೂವಿನ ಹಾರಗಳನ್ನು ಸಹ ನಮಗೆ ಸಪ್ರೇಟಾಗಿ ಮಾಡಿಕೊಟ್ರೆ ನಾವು ಅವನ್ನ ಎರೆಹುಳ ಗೊಬ್ಬರವನ್ನಾಗಿ ತಯಾರು ಮಾಡ್ತೀವಿ. ಇನ್ನು ಇವು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳಾಗಲಿ, ಈ ಬಟ್ಟೆಗಳಾಗಲಿ, ಇವನ್ನ RDF ಅಂತ ಹೇಳಿ ನಾವು ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಅವುಗಳನ್ನು ಇಲ್ಲಿ ತಂದು ಎಸೆಯೋದ್ರಿಂದ ಅನೇಕ ರೋಗ ರುಜಿನಗಳಾಗಲಿ, ಜಲಚರ ಜೀವಿಗಳಿಗೆ ನಾಶ ಆಗಲಿ, ಈ ವಿನಾಶ ಅಂತಿಗೆ ಬರುವಂತಹ ಒಂದು ತ್ಯಾಜ್ಯವನ್ನು ಇಲ್ಲಿ ಬಿಸಾಡೋದಕ್ಕಿಂತ ನಮ್ಮ ಮನೆ ಪುರಸಭೆಯ ವಾಹನಗಳು ತಮ್ಮ ಮನೆಗೆ ಬರ್ತೇವೆ, ಅಲ್ಲಿ ನೀವು ಸಪ್ರೇಟಾಗಿ ಮಾಡಿಕೊಟ್ಟಿದ್ದ ಕರೆ ಆದರೆ ಅವುಗಳನ್ನ ನಾವು ಸುವ್ಯವಸ್ಥಿತವಾಗಿ ಅದನ್ನು ವಿಲೇವಾರಿ ಮಾಡುವಂತಹ ಕಾರ್ಯವನ್ನು ಮತ್ತು ಮರುಬಳಕೆ ಮಾಡುವಂತಹ ಕಾರ್ಯವನ್ನು ನಾವು ಮಾಡ್ಕೊತೀವಿ. ನೀವು ಪುರಸಭೆಗೆ ಸಹಕಾರ ನೀಡಬೇಕು. ಈಗ ಇಲ್ಲೇ ಎಸೆಯೋದ್ರಿಂದ ಇವತ್ತಿಗೆ ನಾವೇನೈತಿ ಎಲ್ಲ ನಮ್ಮ ಸಾರ್ವಜನಿಕರು, ಯುವ ಮಿತ್ರರು, ಸ್ವಮನಸ್ಕರ ಎಲ್ಲರೂ ಬಂದು ಕೂಡಿ ಇದನ್ನು ಸ್ವಚ್ಛ ಮಾಡಿದ್ದ ಆಗಿದೆ. ಈಗ ನಾವು ಇಲ್ಲೇ ಒಂದು ಸೂಚನಾ ಫಲಕವನ್ನು ಅಳವಡಿಸೋರಿದ್ದೀವಿ. ಇವತ್ತಿದ್ದ ಇಲ್ಲಿ ಕ್ಯಾಮ್ರಾ ಸಹ ನಾವು ಇಲ್ಲಿ ಅಳವಡಿಸೋರಿದ್ದೀವಿ. ಯಾರು ಈ ಒಂದು ಮಲಪ್ರಭಾ ತೀರದಲ್ಲಿ ಕಸಗಳನ್ನು ತ್ಯಾಜ್ಯವನ್ನು ಎಸೆದಿದ್ದಕ್ಕೆ ಆದರೆ ಅವರ ಮೇಲೆ ಸೂಕ್ತ ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ ಮತ್ತು ಜುಲ್ಮಾನೆಯನ್ನು ಸಹ ಒಂದು 15,000 ರೂಪಾಯಿ ದಂಡದೊಂದಿಗೆ ಜುಲ್ಮಾನೆ ಸಹ ಮಾಡಿ ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ. ಇಲ್ಲಿ ಯಾರು ಹೋಗಿದ್ದಾರೆ ಅನ್ನೋದು ಈಗ ನಮ್ಗೆ CC ಕ್ಯಾಮ್ರಾದ ಮುಖಾಂತರ ಗೊತ್ತಾಗತ್ತೆ. ನಾವು CC ಕ್ಯಾಮ್ರಾವನ್ನು ಅಳವಡಿಸ್ತೀವಿ, ಸೂಚನಾ ಫಲಕವನ್ನು ಅಳವಡಿಸ್ತೀವಿ. ಯಾರೇ ಆಗಲಿ ತಮ್ಮ ತ್ಯಾಜ್ಯವನ್ನು ಸುವ್ಯವಸ್ಥಿತವಾಗಿ
ಅದನ್ನು ವಾಹನಕ್ಕೆ ನೀಡಿ ಎಲ್ಲೆಂದರಲ್ಲಿ ಬಿಸಾಡಬೇಡಿ. ಈ ಒಂದು ನದಿ ಪಾತ್ರದ ಜಲಚರ ಜೀವಿಗಳ ಪ್ರಾಣಿಗಳ ಪಕ್ಷಿಗಳಿಗೆ ತುಂಬ ತೊಂದರೆ ಆಗ್ತೈತಿ. ನಾವು ಕೂಡ ಮನುಷ್ಯರು, ಅವಕ್ಕೂ ಕೂಡ ಜೀವ ಇರುತ್ತೆ, ಪ್ರಾಣಿ ಪಕ್ಷಿಗಳಿಗೆ, ಅವ್ರಿಗೆಲ್ಲ ತೊಂದರೆ ಮಾಡೋದು ಬೇಡ. ನೀವು ಪುರಸಭೆಗೆ ತಮ್ಮ ತ್ಯಾಜ್ಯವನ್ನು ವಾಹನಗಳಿಗೆ ನೀಡ್ರಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.